ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆದರೆ ಏನಾಗತ್ತೆ? ಏನಿದು ರೌಡಿ ಶೀಟರ್ ಕೇಸ್? ರೇಣುಕಾಸ್ವಾಮಿಯ ಕೃತ್ಯ ಮಾಡಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಸ್ಥಳ ಮಹಜರು ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇಂದು ಕೂಡ ಚಿತ್ರದುರ್ಗಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರು ಕನ್ನಡ ಚಲನಚಿತ್ರ ನಟರಾದರೂ ಯಾವಾಗಲೂ ಯಾವುದಾದ್ರೂ ಕಿರಿಕ್ ಸುದ್ದಿಯಲ್ಲೇ ಇರ್ತಾರೆ. ಪತ್ನಿ ಮೇಲೆ ಹಲ್ಲೆ, ಹೋಟೆಲ್ನಲ್ಲಿ ಕಿರಿಕ್ ಮಾಡಿಕೊಂಡಿರುವುದು ಸೇರಿದಂತೆ ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಿದೆ. ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದಲ್ಲಿ ಸೆಕ್ಷನ್ 302 ಅಡಿಯಲ್ಲಿ ದರ್ಶನ್ ವಿರುದ್ಧ ದೂರು ದಾಖಲು ಆಗಿದೆ. ಇದರಿಂದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ಹೊಂದಿದ್ದರಿಂದ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆಯಿದೆ. ಈ ಬಗ್ಗೆ ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಅವಕಾಶ ಇದೆ? ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ರೌಡಿ ಶೀಟರ್ಗಳ ಪುಸ್ತಕ ಅಥವಾ ರೌಡಿ ಶೀಟರ್ ಬುಕ್ ಇರುತ್ತೆ. ನಮೂನೆ 100ರಲ್ಲಿ 3 ಭಾಗಗಳಾಗಿ ಇದನ್ನು ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಸಾರ್ವಜನಿಕವಾಗಿ ಶಾಂತಿ ಮತ್ತು ನೆಮ್ಮದಿಗೆ ಅಪಾಯಕಾರಿಯಾದ ವ್ಯಕ್ತಿಗಳು, ಪದೇ ಪದೇ ಕ್ರಿಮಿನಲ್ ಕೃತ್ಯಗಳನ್ನು ಎಸಗುತ್ತಿರುವ ವ್ಯಕ್ತಿಗಳ ಮೇಲೆ ರೌಡಿ ಶೀಟರನ್ನು ತೆರೆಯಲಾಗುತ್ತೆ. ಬಲಪ್ರಯೋಗದ ಮೂಲಕ ಬೆದರಿಕೆ ಹಾಕೋದು, ಹಪ್ತಾ ವಸೂಲಿ ಮಾಡುವವರು, ಅಸಭ್ಯ ವರ್ತನೆ, ದೊಂಬಿಯಲ್ಲಿ ಭಾಗಿಯಾಗುವವರು, ದರೋಡೆ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವವರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಕಾನೂನಿನಲ್ಲಿ ಅವಕಾಶ ಇದೆ. ಇನ್ನು ರೌಡಿಗಳಂದರೆ ದೃಢೀಕರಿಸಲಾಗಿರುವ ಹೆಸರುಗಳನ್ನು ಅವರು ವಾಸಿಸುವ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನಮೂದಿಸಿಕೊಳ್ಳಲಾಗುತ್ತೆ. ಇದರಲ್ಲಿ ಅವರ ಕ್ರಿಮಿನಲ್ ಕೃತ್ಯಗಳನ್ನು ದಾಖಲು ಮಾಡಿಕೊಳ್ತಾ ಹೋಗ್ತಾರೆ. ಇನ್ನು ಓರ್ವ ಕ್ರಿಮಿನಲ್ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸ್ ಅಧೀಕ್ಷಕರು ಅಥವಾ ವಿಭಾಗೀಯ ಅಧಿಕಾರಿಗಳ ಪೂರ್ವ ಅನುಮತಿಯ ಅಗತ್ಯವಿರುತ್ತೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ರೌಡಿ ಕೃತ್ಯಗಳನ್ನು ಎಸಗಿದ ವ್ಯಕ್ತಿಯ ಹೆಸರನ್ನು ಪುಸ್ತಕದ ಭಾಗ ಎ ಅಥವಾ ಭಾಗ ಬಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಇನ್ನು ಓರ್ವ ವ್ಯಕ್ತಿ ನಿರಂತರವಾಗಿ ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದೇ ಆದಲ್ಲಿ, ಪರಿಸರದಲ್ಲಿ ಆತನ ವಿರುದ್ಧ ಕೆಟ್ಟ ಹೆಸರು ಇದ್ದಲ್ಲಿ ಭಾಗ ಸಿಯಲ್ಲಿ ಆತನ ಹೆಸರನ್ನು ನಮೂದು ಮಾಡಲಾಗುತ್ತೆ. ಇನ್ನು ಈ ರೌಡಿಗಳ ಚಲನವಲನಗಳನ್ನು ಗಮನಿಸುವುದು ಅಥವಾ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಕೆಲಸವನ್ನು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಮಾಡಲಾಗ್ತಾ ಇರುತ್ತೆ. ಹಾಗಾದರೆ ಹೈಕೋರ್ಟ್ ಮಾರ್ಗಸೂಚಿಗಳು ಏನು? ರೌಡಿ ಶೀಟರ್ ತೆರೆಯುವ ಮುನ್ನ ಆ ವ್ಯಕ್ತಿಗೆ ನೋಟಿಸ್ ಕೊಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ರೌಡಿ ಶೀಟ್ ತೆರೆಯುವ ಸಂದರ್ಭದಲ್ಲಿ ಅದನ್ನು ತೆರೆಯದಂತೆ ಮನವಿ ಸಲ್ಲಿಸುವುದಕ್ಕೆ ಆ ವ್ಯಕ್ತಿಗೆ ಅವಕಾಶ ಇರುತ್ತೆ. ರೌಡಿ ಶೀಟ್ ತೆರೆಯುವಾಗ ಲಿಖಿತ ಆದೇಶ ನೀಡಬೇಕಾಗತ್ತೆ. ಪ್ರತಿ ವರ್ಷ ರೌಡಿ ಶೀಟರ್ ಮರುಪರಿಶೀಲನೆ, ಅದನ್ನು ಮುಂದುವರಿಸುವುದರ ಬಗ್ಗೆಯೂ ಕೂಡ ಲಿಖಿತ ಆದೇಶವನ್ನು ಮಾಡಬೇಕಾಗತ್ತೆ. ಹಾಗಾದರೆ ರೌಡಿ ಶೀಟ್ ಓಪನ್ ಆದರೆ ಏನಾಗತ್ತೆ? ಇಷ್ಟು ವರ್ಷಗಳ ಕಾಲ ಸೆಲೆಬ್ರಿಟಿಯಾಗಿ ಕಾಣಿಸ್ಕೊಂಡಿದ್ದ ಹಾಗೂ ಅಪಾರ ಗೌರವ ಗಳಿಸಿದ್ದಂತಹ ನಟ ದರ್ಶನ್ ರೌಡಿ ಶೀಟರ್ ಅನ್ನೋ ಕಳಂಕ ಹೊತ್ತುಕೊಳ್ಬೇಕಾಗತ್ತೆ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ಆರೋಪದ ಮೇಲೆ ಆಗಾಗ CRPC 110 ಅಡಿಯಲ್ಲಿ ಕೇಸ್ ದಾಖಲಾಗ್ತಾ ಇರುತ್ತೆ. ಪದೇ ಪದೇ ಪೊಲೀಸ್ ಠಾಣೆಗೆ ಮೆಟ್ಟಿಲು ಏರಬೇಕಾಗತ್ತೆ. ಚುನಾವಣೆ ಅಥವಾ ಇನ್ಯಾವುದಾದರೂ ತುರ್ತು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಯಾವುದೇ ಅನುಮತಿ ಇಲ್ಲದೆ ಪರಿಶೀಲನೆ ನಡೆಸ್ತಾರೆ. ರೌಡಿ ಚಟುವಟಿಕೆಗಳು ಸಕ್ರಿಯವಾಗಿದ್ದಾವೆ ಎಂಬ ಕಾರಣದಲ್ಲಿ ಅವರ ಮೇಲೆ ನಿಗಾ ಇಡ್ತಾರೆ. ಖಾಸಗಿತನ ನಷ್ಟವಾಗುತ್ತದೆ. ತುರ್ತು ಸಂದರ್ಭದಲ್ಲಿ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಪೊಲೀಸರು ನಡೆಸುವ ರೌಡಿ ಪರೇಡ್ನಲ್ಲಿ ಇತರೆ ರೌಡಿಗಳಂತೆ ನಿಲ್ಲಬೇಕಾದ ಸ್ಥಿತಿ ಎದುರಾಗತ್ತೆ. ಇವರ ಟೀಕೆಗಳನ್ನು ಕೇಳಬೇಕಾಗತ್ತೆ. ಇವೆಲ್ಲವೂ ಕೂಡ ರೌಡಿ ಶೀಟ್ ಓಪನ್ ಆದ ನಂತರ ದರ್ಶನ್ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದು. ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆದರೆ ಏನಾಗತ್ತೆ? ಏನಿದು ರೌಡಿ ಶೀಟರ್ ಕೇಸ್? ರೇಣುಕಾಸ್ವಾಮಿಯ ಕೃತ್ಯ ಮಾಡಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಸ್ಥಳ ಮಹಜರು ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇಂದು ಕೂಡ ಚಿತ್ರದುರ್ಗಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರು ಕನ್ನಡ ಚಲನಚಿತ್ರ ನಟರಾದರೂ ಯಾವಾಗಲೂ ಯಾವುದಾದ್ರೂ ಕಿರಿಕ್ ಸುದ್ದಿಯಲ್ಲೇ ಇರ್ತಾರೆ. ಪತ್ನಿ ಮೇಲೆ ಹಲ್ಲೆ, ಹೋಟೆಲ್ನಲ್ಲಿ ಕಿರಿಕ್ ಮಾಡಿಕೊಂಡಿರುವುದು ಸೇರಿದಂತೆ ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಿದೆ. ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದಲ್ಲಿ ಸೆಕ್ಷನ್ 302 ಅಡಿಯಲ್ಲಿ ದರ್ಶನ್ ವಿರುದ್ಧ ದೂರು ದಾಖಲು ಆಗಿದೆ. ಇದರಿಂದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ಹೊಂದಿದ್ದರಿಂದ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆಯಿದೆ. ಈ ಬಗ್ಗೆ ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಅವಕಾಶ ಇದೆ?
ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ರೌಡಿ ಶೀಟರ್ಗಳ ಪುಸ್ತಕ ಅಥವಾ ರೌಡಿ ಶೀಟರ್ ಬುಕ್ ಇರುತ್ತೆ. ನಮೂನೆ 100ರಲ್ಲಿ 3 ಭಾಗಗಳಾಗಿ ಇದನ್ನು ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಸಾರ್ವಜನಿಕವಾಗಿ ಶಾಂತಿ ಮತ್ತು ನೆಮ್ಮದಿಗೆ ಅಪಾಯಕಾರಿಯಾದ ವ್ಯಕ್ತಿಗಳು, ಪದೇ ಪದೇ ಕ್ರಿಮಿನಲ್ ಕೃತ್ಯಗಳನ್ನು ಎಸಗುತ್ತಿರುವ ವ್ಯಕ್ತಿಗಳ ಮೇಲೆ ರೌಡಿ ಶೀಟರನ್ನು ತೆರೆಯಲಾಗುತ್ತೆ. ಬಲಪ್ರಯೋಗದ ಮೂಲಕ ಬೆದರಿಕೆ ಹಾಕೋದು, ಹಪ್ತಾ ವಸೂಲಿ ಮಾಡುವವರು, ಅಸಭ್ಯ ವರ್ತನೆ, ದೊಂಬಿಯಲ್ಲಿ ಭಾಗಿಯಾಗುವವರು, ದರೋಡೆ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವವರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಕಾನೂನಿನಲ್ಲಿ ಅವಕಾಶ ಇದೆ. ಇನ್ನು ರೌಡಿಗಳಂದರೆ ದೃಢೀಕರಿಸಲಾಗಿರುವ ಹೆಸರುಗಳನ್ನು ಅವರು ವಾಸಿಸುವ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನಮೂದಿಸಿಕೊಳ್ಳಲಾಗುತ್ತೆ. ಇದರಲ್ಲಿ ಅವರ ಕ್ರಿಮಿನಲ್ ಕೃತ್ಯಗಳನ್ನು ದಾಖಲು ಮಾಡಿಕೊಳ್ತಾ ಹೋಗ್ತಾರೆ. ಇನ್ನು ಓರ್ವ ಕ್ರಿಮಿನಲ್ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸ್ ಅಧೀಕ್ಷಕರು ಅಥವಾ ವಿಭಾಗೀಯ ಅಧಿಕಾರಿಗಳ ಪೂರ್ವ ಅನುಮತಿಯ ಅಗತ್ಯವಿರುತ್ತೆ. ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ರೌಡಿ ಕೃತ್ಯಗಳನ್ನು ಎಸಗಿದ ವ್ಯಕ್ತಿಯ ಹೆಸರನ್ನು ಪುಸ್ತಕದ ಭಾಗ ಎ ಅಥವಾ ಭಾಗ ಬಿ ಯಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಇನ್ನು ಓರ್ವ ವ್ಯಕ್ತಿ ನಿರಂತರವಾಗಿ ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದೇ ಆದಲ್ಲಿ, ಪರಿಸರದಲ್ಲಿ ಆತನ ವಿರುದ್ಧ ಕೆಟ್ಟ ಹೆಸರು ಇದ್ದಲ್ಲಿ ಭಾಗ ಸಿ ಯಲ್ಲಿ ಆತನ ಹೆಸರನ್ನು ನಮೂದು ಮಾಡಲಾಗುತ್ತೆ. ಇನ್ನು ಈ ರೌಡಿಗಳ ಚಲನವಲನಗಳನ್ನು ಗಮನಿಸುವುದು ಅಥವಾ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಕೆಲಸವನ್ನು ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಮಾಡಲಾಗ್ತಾ ಇರುತ್ತೆ. ಹಾಗಾದರೆ ಹೈಕೋರ್ಟ್ ಮಾರ್ಗಸೂಚಿಗಳು ಏನು? ರೌಡಿ ಶೀಟರ್ ತೆರೆಯುವ ಮುನ್ನ ಆ ವ್ಯಕ್ತಿಗೆ ನೋಟಿಸ್ ಕೊಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ರೌಡಿ ಶೀಟ್ ತೆರೆಯುವ ಸಂದರ್ಭದಲ್ಲಿ ಅದನ್ನು ತೆರೆಯದಂತೆ ಮನವಿ ಸಲ್ಲಿಸುವುದಕ್ಕೆ ಆ ವ್ಯಕ್ತಿಗೆ ಅವಕಾಶ ಇರುತ್ತೆ. ರೌಡಿ ಶೀಟ್ ತೆರೆಯುವಾಗ ಲಿಖಿತ ಆದೇಶ ನೀಡಬೇಕಾಗತ್ತೆ. ಪ್ರತಿ ವರ್ಷ ರೌಡಿ ಶೀಟರ್ ಮರುಪರಿಶೀಲನೆ ಅದನ್ನು ಮುಂದುವರಿಸುವುದರ ಬಗ್ಗೆಯೂ ಕೂಡ ಲಿಖಿತ ಆದೇಶವನ್ನು ಮಾಡಬೇಕಾಗತ್ತೆ. ಹಾಗಾದರೆ ರೌಡಿ ಶೀಟ್ ಓಪನ್ ಆದರೆ ಏನಾಗತ್ತೆ? ಇಷ್ಟು ವರ್ಷಗಳ ಕಾಲ ಸೆಲೆಬ್ರಿಟಿಯಾಗಿ ಕಾಣಿಸ್ಕೊಂಡಿದ್ದ ಹಾಗೂ ಅಪಾರ ಗೌರವ ಗಳಿಸಿದ್ದಂತಹ ನಟ ದರ್ಶನ್ ರೌಡಿ ಶೀಟರ್ ಅನ್ನೋ ಕಳಂಕ ಹೊತ್ತುಕೊಳ್ಬೇಕಾಗತ್ತೆ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ಆರೋಪದ ಮೇಲೆ ಆಗಾಗ CRPC 110ರ ಅಡಿಯಲ್ಲಿ ಕೇಸ್ ದಾಖಲಾಗ್ತಾ ಇರುತ್ತೆ. ಪದೇ ಪದೇ ಪೊಲೀಸ್ ಠಾಣೆಗೆ ಮೆಟ್ಟಿಲು ಏರಬೇಕಾಗತ್ತೆ. ಚುನಾವಣೆ ಅಥವಾ ಇನ್ಯಾವುದಾದರೂ ತುರ್ತು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಯಾವುದೇ ಅನುಮತಿ ಇಲ್ಲದೆ ಪರಿಶೀಲನೆ ನಡೆಸ್ತಾರೆ. ರೌಡಿ ಚಟುವಟಿಕೆಗಳು ಸಕ್ರಿಯವಾಗಿದ್ದಾವೆ ಎಂಬ ಕಾರಣದಲ್ಲಿ ಅವರ ಮೇಲೆ ನಿಗಾ ಇಡ್ತಾರೆ. ಖಾಸಗಿತನ ನಷ್ಟವಾಗುತ್ತದೆ. ತುರ್ತು ಸಂದರ್ಭದಲ್ಲಿ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗತ್ತೆ. ಪೊಲೀಸರು ನಡೆಸುವ ರೌಡಿ ಪರೇಡ್ನಲ್ಲಿ ಇತರೆ ರೌಡಿಗಳಂತೆ ನಿಲ್ಲಬೇಕಾದ ಸ್ಥಿತಿ ಎದುರಾಗತ್ತೆ. ಇವರ ಟೀಕೆಗಳನ್ನು ಕೇಳಬೇಕಾಗತ್ತೆ. ಇವೆಲ್ಲವೂ ಕೂಡ ರೌಡಿ ಶೀಟ್ ಓಪನ್ ಆದ ನಂತರ ದರ್ಶನ್ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದು. ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆದರೆ ಏನಾಗತ್ತೆ? ಏನಿದು ರೌಡಿ ಶೀಟರ್ ಕೇಸ್? ರೇಣುಕಸ್ವಾಮಿಯ ಕೃತ್ಯ ಮಾಡಿ ಆರೋಪಿ ಸ್ಥಾನದಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಯಲ್ಲಿದೆ. ಸ್ಥಳ ಮಹಜರು ಸೇರಿದಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಇಂದು ಕೂಡ ಚಿತ್ರದುರ್ಗಕ್ಕೆ ಆರೋಪಿಗಳನ್ನು ಕರೆದುಕೊಂಡು ಹೋಗಿ ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ನಟ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ದರ್ಶನ್ ಅವರು ಕನ್ನಡ ಚಲನಚಿತ್ರ ನಟರಾದರೂ ಯಾವಾಗಲೂ ಯಾವುದಾದ್ರೂ ಕಿರಿಕ್ ಸುದ್ದಿಯಲ್ಲೇ ಇರ್ತಾರೆ. ಪತ್ನಿ ಮೇಲೆ ಹಲ್ಲೆ, ಹೋಟೆಲ್ನಲ್ಲಿ ಕಿರಿಕ್ ಮಾಡಿಕೊಂಡಿರುವುದು ಸೇರಿದಂತೆ ಈ ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆಯಿದೆ. ಸದ್ಯ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೃತ್ಯದಲ್ಲಿ ಸೆಕ್ಷನ್ 302 ಅಡಿಯಲ್ಲಿ ದರ್ಶನ್ ವಿರುದ್ಧ ದೂರು ದಾಖಲು ಆಗಿದೆ. ಇದರಿಂದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಹಿನ್ನೆಲೆ ಹೊಂದಿದ್ದರಿಂದ ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುವ ಸಾಧ್ಯತೆಯಿದೆ. ಈ ಬಗ್ಗೆ ಪೊಲೀಸರು ಚಿಂತನೆ ನಡೆಸುತ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಯಾರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಅವಕಾಶ ಇದೆ? ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ರೌಡಿ ಶೀಟರ್ಗಳ ಪುಸ್ತಕ ಅಥವಾ ರೌಡಿ ಶೀಟರ್ ಬುಕ್ ಇರುತ್ತೆ. ನಮೂನೆ 100ರಲ್ಲಿ 3 ಭಾಗಗಳಾಗಿ ಇದನ್ನು ವಿಂಗಡಣೆ ಮಾಡಲಾಗುತ್ತೆ. ಇನ್ನು ಸಾರ್ವಜನಿಕವಾಗಿ ಶಾಂತಿ ಮತ್ತು ನೆಮ್ಮದಿಗೆ ಅಪಾಯಕಾರಿಯಾದ ವ್ಯಕ್ತಿಗಳು, ಪದೇ ಪದೇ ಕ್ರಿಮಿನಲ್ ಕೃತ್ಯಗಳನ್ನು ಎಸಗುತ್ತಿರುವ ವ್ಯಕ್ತಿಗಳ ಮೇಲೆ ರೌಡಿ ಶೀಟರನ್ನು ತೆರೆಯಲಾಗುತ್ತೆ. ಬಲಪ್ರಯೋಗದ ಮೂಲಕ ಬೆದರಿಕೆ ಹಾಕೋದು, ಹಪ್ತಾ ವಸೂಲಿ ಮಾಡುವವರು, ಅಸಭ್ಯ ವರ್ತನೆ, ದೊಂಬಿಯಲ್ಲಿ ಭಾಗಿಯಾಗುವವರು, ದರೋಡೆ ಕೃತ್ಯಗಳಲ್ಲಿ ತೊಡಗಿಕೊಳ್ಳುವವರ ವಿರುದ್ಧ ರೌಡಿ ಶೀಟರ್ ತೆರೆಯಲು ಕಾನೂನಿನಲ್ಲಿ ಅವಕಾಶ ಇದೆ. ಇನ್ನು ರೌಡಿಗಳಂದರೆ ದೃಢೀಕರಿಸಲಾಗಿರುವ ಹೆಸರುಗಳನ್ನು ಅವರು ವಾಸಿಸುವ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ನಮೂದಿಸಿಕೊಳ್ಳಲಾಗುತ್ತೆ. ಇದರಲ್ಲಿ ಅವರ ಕ್ರಿಮಿನಲ್ ಕೃತ್ಯಗಳನ್ನು ದಾಖಲು ಮಾಡಿಕೊಳ್ತಾ ಹೋಗ್ತಾರೆ. ಇನ್ನು ಓರ್ವ ಕ್ರಿಮಿನಲ್ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸ್ ಅಧೀಕ್ಷಕರು ಅಥವಾ ವಿಭಾಗೀಯ ಅಧಿಕಾರಿಗಳ ಪೂರ್ವ ಅನುಮತಿಯ ಅಗತ್ಯವಿರುತ್ತೆ.
ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ರೌಡಿ ಕೃತ್ಯಗಳನ್ನು ಎಸಗಿದ ವ್ಯಕ್ತಿಯ ಹೆಸರನ್ನ ಪುಸ್ತಕದ ಭಾಗ ಎ ಅಥವಾ ಭಾಗ ಬಿ ಯಲ್ಲಿ ದಾಖಲು ಮಾಡಿಕೊಳ್ಳಲಾಗುತ್ತೆ. ಇನ್ನು ಓರ್ವ ವ್ಯಕ್ತಿ ನಿರಂತರವಾಗಿ ಇಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದೇ ಆದಲ್ಲಿ, ಪರಿಸರದಲ್ಲಿ ಆತನ ವಿರುದ್ಧ ಕೆಟ್ಟ ಹೆಸರು ಇದ್ದಲ್ಲಿ ಭಾಗ ಸಿ ಯಲ್ಲಿ ಆತನ ಹೆಸರನ್ನ ನಮೂದು ಮಾಡಲಾಗುತ್ತೆ. ಇನ್ನು ಈ ರೌಡಿಗಳ ಚಲನವಲನಗಳನ್ನು ಗಮನಿಸುವುದು ಅಥವಾ ಆತನ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವುದು ಕೆಲಸವನ್ನ ಆಯಾ ಠಾಣಾ ವ್ಯಾಪ್ತಿಯಲ್ಲಿ ಮಾಡಲಾಗ್ತಾ ಇರುತ್ತೆ. ಹಾಗಾದರೆ ಹೈಕೋರ್ಟ್ ಮಾರ್ಗಸೂಚಿಗಳು ಏನು? ರೌಡಿ ಶೀಟರ್ ತೆರೆಯುವ ಮುನ್ನ ಆ ವ್ಯಕ್ತಿಗೆ ನೋಟಿಸ್ ಕೊಡಬೇಕು. ಇನ್ನು ಇದೇ ಸಂದರ್ಭದಲ್ಲಿ ರೌಡಿ ಶೀಟ್ ತೆರೆಯುವ ಸಂದರ್ಭದಲ್ಲಿ ಅದನ್ನು ತೆರೆಯದಂತೆ ಮನವಿ ಸಲ್ಲಿಸುವುದಕ್ಕೆ ಆ ವ್ಯಕ್ತಿಗೆ ಅವಕಾಶ ಇರುತ್ತೆ. ರೌಡಿ ಶೀಟ್ ತೆರೆಯುವಾಗ ಲಿಖಿತ ಆದೇಶ ನೀಡಬೇಕಾಗತ್ತೆ. ಪ್ರತಿ ವರ್ಷ ರೌಡಿ ಶೀಟರ್ ಮರುಪರಿಶೀಲನೆ ಅದನ್ನು ಮುಂದುವರಿಸುವುದರ ಬಗ್ಗೆಯೂ ಕೂಡ ಲಿಖಿತ ಆದೇಶವನ್ನು ಮಾಡಬೇಕಾಗತ್ತೆ. ಹಾಗಾದರೆ ರೌಡಿ ಶೀಟ್ ಓಪನ್ ಆದರೆ ಏನಾಗತ್ತೆ? ಇಷ್ಟು ವರ್ಷಗಳ ಕಾಲ ಸೆಲೆಬ್ರಿಟಿಯಾಗಿ ಕಾಣಿಸ್ಕೊಂಡಿದ್ದ ಹಾಗೂ ಅಪಾರ ಗೌರವ ಗಳಿಸಿದ್ದಂತಹ ನಟ ದರ್ಶನ್ ರೌಡಿ ಶೀಟರ್ ಅನ್ನೋ ಕಳಂಕ ಹೊತ್ತುಕೊಳ್ಳಬೇಕಾಗತ್ತೆ. ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವ ಆರೋಪದ ಮೇಲೆ ಆಗಾಗ CRPC 110ರ ಅಡಿಯಲ್ಲಿ ಕೇಸ್ ದಾಖಲಾಗ್ತಾ ಇರುತ್ತೆ. ಪದೇ ಪದೇ ಪೊಲೀಸ್ ಠಾಣೆಗೆ ಮೆಟ್ಟಿಲು ಏರಬೇಕಾಗತ್ತೆ. ಚುನಾವಣೆ ಅಥವಾ ಇನ್ಯಾವುದಾದರೂ ತುರ್ತು ಸಂದರ್ಭಗಳಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಅವರ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡ್ತಾರೆ. ಯಾವುದೇ ಅನುಮತಿ ಇಲ್ಲದೆ ಪರಿಶೀಲನೆ ನಡೆಸ್ತಾರೆ. ರೌಡಿ ಚಟುವಟಿಕೆಗಳು ಸಕ್ರಿಯವಾಗಿದ್ದಾವೆ ಎಂಬ ಕಾರಣದಲ್ಲಿ ಅವರ ಮೇಲೆ ನಿಗಾ ಇಡ್ತಾರೆ. ಖಾಸಗಿತನ ನಷ್ಟವಾಗುತ್ತದೆ. ತುರ್ತು ಸಂದರ್ಭದಲ್ಲಿ ತಹಶೀಲ್ದಾರರ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕಾದ ಪರಿಸ್ಥಿತಿ ಎದುರಾಗತ್ತೆ. ಪೊಲೀಸರು ನಡೆಸುವ ರೌಡಿ ಪರೇಡ್ನಲ್ಲಿ ಇತರೆ ರೌಡಿಗಳಂತೆ ನಿಲ್ಲಬೇಕಾದ ಸ್ಥಿತಿ ಎದುರಾಗತ್ತೆ. ಇವರ ಟೀಕೆಗಳನ್ನ ಕೇಳಬೇಕಾಗತ್ತೆ. ಇವೆಲ್ಲವೂ ಕೂಡ ರೌಡಿ ಶೀಟ್ ಓಪನ್ ಆದ ನಂತರ ದರ್ಶನ್ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇದು.